ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 23.7. ಕೆಲವು ಕಾರಣಾಂತರಗಳಿಂದ ಹೋದ ಸರಿ ಹಿಂದಿನ ಅಪ್ಡೇಟ್ ಬಗ್ಗೆ ವಿವರಣೆಯನ್ನು ನೀಡಲಿಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇದರಲ್ಲಿ ಹೊಸದಾಗಿ ಹಲವಾರು ವಿಷಯಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಏನೇನಿದೆ ಅನ್ನುವಂಥದ್ದನ್ನು. 1, 2, 3, 4, 5, 6, 7 ಅಪ್ಡೇಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನು ನಾವು ಪೋಷಣ್ ಟ್ರ್ಯಾಕರಲ್ಲಿ ನೋಡೋಣ. ಮೊದಲು ಗೂಗಲ್ ಪ್ಲೇಸ್ಟೋರಿಗೆ ಬಂದು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಮೊದಲದಾಗಿ ಅಪ್ಡೇಟ್ ಆಗಿರುವಂಥದ್ದು ಕ್ರಿಯೇಷನ್ API ID ಅನ್ನುವಂಥದ್ದು ಮೊದಲದಾಗಿ ಅಪ್ಡೇಟ್ ಆಗಿರುವಂಥದ್ದು. 3 ರಿಂದ 6 ವರ್ಷದ ಮಕ್ಕಳು ಅಲ್ಲಿಗೆ ಬರಬೇಕು. ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ಇಲ್ಲಿ 3 ಟಿಕ್ಕಿಗಳಿದಾವಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಕ್ರಿಯೇಷನ್ ರಿಟ್ರೀವ್ API ID ಅಂಥೇಳಿ ಅದನ್ನು ಕ್ಲಿಕ್ಕನ್ನು ಮಾಡಿ. ಈ ರೀತಿಯಾಗಿ ಮಗುವಿನ ಹೆಸರು, ಆಧಾರ್ ನಂಬರು, ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರ್ ಆಗುತ್ತೆ. ಇಲ್ಲಿ ಈ ಬಾಕ್ಸನ್ನು ನಾವೇನು ಮಾಡಬೇಕು, ಟಿಕ್ಕನ್ನು ಮಾಡಬೇಕು. ಮಾಡಾದಮೇಲೆ ರಿಲೇಷನ್ಶಿಪ್ ವಿತ್ ಚೈಲ್ಡ್ ಅಂತಿದೆಯಲ್ಲ, ಅವ್ರ ಫಾದರೋ ಮದರೋ ಯಾರ್ದಿದೆ ಅನ್ನುವಂಥದ್ದನ್ನು ಇಲ್ಲಿ ಟಿಕ್ ಮಾಡಬೇಕು. ನೇಮ್ ಆಫ್ ದ ಪೇರೆಂಟ್, ಗಾರ್ಡಿಯನ್ ಹೆಸರನ್ನು ಹಾಕಬೇಕು. ಅದರ ಜೊತೆಗೆ ಕೆಳಗಡೆಗೆ ಅಥೆಂಟಿಕೇಷನ್ ಮೆಥಡ್ UID, ಅಥೆಂಟಿಕೇಷನ್ ID ನಂಬರ್ ಅಂತಿದೆ. ಕೊನೆಗೆ ಸಬ್ಮಿಟ್ ಅಂತ ಇದೆ. ಇದಿಷ್ಟು ಮಾಹಿತಿಯನ್ನು ಇಲ್ಲಿ ಏನು ಮಾಡಬೇಕು, ಏನು ಯಾವ ರೀತಿ ಅನ್ನೋದನ್ನು ನಿಮ್ಮ ತಾಲೂಕು ಮತ್ತು ಜಿಲ್ಲಾ ಪೋಷಣ ಸಂಯೋಜಕರನ್ನು ಕೇಳಿಕೊಂಡು ಮಾಹಿತಿನ ತಿಳ್ಕೊಳ್ಳಿ. ಇದು 3 ರಿಂದ 6 ವರ್ಷದ ಒಳಗಿನ ಮಕ್ಕಳ ಬಗ್ಗೆ ಮಾಹಿತಿಯನ್ನು ಹಾಕೋದು. API ID ಅನ್ನೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವ್ರ ಕಡೆ ಕೇಳಿ ತಿಳಿದುಕೊಳ್ಳಿ. ನೆಕ್ಸ್ಟು ಬೆನಿಫಿಷರಿ ಹೆಸರಿನ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಮೇಲ್ಗಡೆಗೆ eKYC ಫೇಸ್ ಕ್ಯಾಪ್ಚರ್ ಫಾರ್ ದ ಬೆನಿಫಿಷರಿ ಇನ್ಕಂಪ್ಲೀಟ್ ಇದೆ. ಅವ್ರದ್ದು eKYC ಮತ್ತು ಫೇಸ್ ಕ್ಯಾಪ್ಚರನ್ನು ಮಾಡಿಬಿಟ್ಟು ಇಲ್ಲಿ ಮಾಹಿತಿನ ಹಾಕಿ ಅನ್ನುವಂಥದ್ದು ಇಲ್ಲಿದೆ. ಯಾರ್ಯಾರ್ದು ಆಗಿರಲ್ಲ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ eKYC ಮತ್ತು ಫೇಸ್ ಕ್ಯಾಪ್ಚರ್ ಬಗ್ಗೆ ಮಾಹಿತಿ ತುಂಬಲಿಕ್ಕೆ ಇಲ್ಲಿ ಆಪ್ಷನ್ನು ಇದೆ ಪ್ರೊಫೈಲಲ್ಲಿ. ಆ ಪ್ರೊಸೀಡ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನೇಮ್ ಆಫ್ ದ ಬೆನಿಫಿಷರಿ ಬರುತ್ತೆ, ಆಧಾರ್ ನಂಬರ್ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಟ್ಟಾಗೆ ಆಧಾರ್ ಕಾರ್ಡಿಗೆ OTP ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇದೆ. ಅದನ್ನು eKYC ಮತ್ತು ಫೇಸ್ ಕ್ಯಾಪ್ಚರನ್ನು ಎಲ್ಲ ಬೆನಿಫಿಷರಿದು ಕಂಪ್ಲೀಟನ್ನು ಮಾಡಿದ್ದು ಪ್ರೊಫೈಲಲ್ಲೇ ಬಂದಿರುತ್ತೆ. ಇಲ್ಲೇನು ECCA ಇದೆ ಅಲ್ಲ, ಇದು ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ. ಸಂಡೇ ಯಾವುದೇ ಕೆಲಸನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ECC ಬಗ್ಗೆ ಇದು ಅಪ್ಡೇಟ್ ಆಗಿರುವಂಥ. ಇನ್ನು ಏನು THR ಆಪ್ಷನ್ ಇತ್ತು, ಇಲ್ಲಿ THR ಆಪ್ಷನಲ್ಲಿ ನೀವು ಮಾಹಿತಿಯನ್ನು ಹಾಕಬೇಕಾದ್ರೆ OTP ಕೇಳಿದಲ್ಲ, ಅದು OTP ಇನ್ನು ಮುಂದೆ ಕೇಳೋದಿಲ್ಲ. ಬಟ್ ಉಳಿಕಿದ ಫೇಸ್ ರೆಕಗ್ನಿಷನ್ನು eKYC ಮಾಡಬೇಕು. ಬಟ್ OTP ಅನ್ನುವಂಥ ಮಾಹಿತಿನ ಇಲ್ಲಿ ಇನ್ನು ಮುಂದೆ ಬೆನಿಫಿಷರಿ ಒಳಗಡೆ THR ಕೊಡಬೇಕಾದ್ರೆ ಕೇಳೋದಿಲ್ಲ. ಆದರೆ ಒಂದೇನಪ್ಪ ಅಂದರೆ ನೀವು ಕಡ್ಡಾಯವಾಗಿಬಿಟ್ಟು ಬೆನಿಫಿಷರಿಯ eKYC ಮತ್ತು ಫೋಟೋ ಕ್ಯಾಪ್ಚರ್ನ ಕಂಪ್ಲೀಟಾಗಿ ಮಾಡಲೇಬೇಕು. ಇಲ್ಲಿ THR ಹಾಕ್ಲಿಕ್ಕೆ ಬಂದಾಗ ಮಗುವಿಂದು ಮಾಹಿತಿ ಹಾಕಬೇಕಾದ್ರೂ ಕೇಳಿದಾಗಾಗಿ ಯಾವುದೇ ಬೆನಿಫಿಷರಿ ಪ್ರೊಫೈಲಿಗೆ ಹೋದರೆ ಅಲ್ಲಿ eKYC ಮತ್ತು ಫೋಟೋ ಫೇಸ್ ರೆಕಗ್ನಿಷನ್ ಬಗ್ಗೆ ಮಾಹಿತಿ ಕೇಳ್ತಾ ಇದೆ. ಅದೆಲ್ಲ ಮಾಹಿತಿನ ಹಾಕಿಬಿಟ್ಟು ಕಂಪ್ಲೀಟನ್ನು ಮಾಡಿಲ್ಲ ಅಂದರೆ ಪದೇ ಪದೇ ಕೇಳ್ತಾ ಹೋಗುತ್ತೆ. ಇದಿಷ್ಟು ಪೋಷಣ್ ಟ್ರ್ಯಾಕರ್ 23.7ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯಗಳು. ಇವಿಷ್ಟು ವಿಷಯಗಳನ್ನು ತಿಳಿದುಕೊಂಡು ಸಂಪೂರ್ಣವಾಗಿ ಸರಳವಾಗಿ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.